ಸಹೃದಯರು ಪ್ರೀತಿಪೂರ್ವಕವಾದ ನಮಸ್ಕಾರ. ಶಿಶು ವ್ಯಕ್ತಿ ಪಶು ವ್ಯಕ್ತಿ ವ್ಯಕ್ತಿಗಾಮನ ಸಂಪಟ್ಟಿ ಎಂಬ ಮಾತಿದೆ. ಶಿಶುವಾಗಲಿ ಪಶುವಾಗಲಿ ಸರ್ಪವಾಗಲಿ ಎಲ್ಲವೂ ಕೂಡ ಗಾನರಸವನ್ನು ಆಸ್ವಾದಿಸುತ್ತದೆ. ಹೂವೊಂದು ಕುಸುಮಿಸಿದಾಗ ಅರಳಿದಾಗ ವಿಕಸನವನ್ನು ಹೊಂದಿದಾಗ ಎಲ್ಲೆಡೆಯೂ ಕೂಡ ತನ್ನ ಗಂಧವನ್ನು ಪಸರಿಸುತ್ತದೆ. ಅಂದರೆ ಈ ಯಕ್ಷಗಾನದ ಯಕ್ಷಗಾಯನ ಸೌರಭ ಇರುವಂಥ ಈ ಕಾರ್ಯಕ್ರಮವನ್ನು ತಮ್ಮ ವಿಕಸನದಿಂದ ಪ್ರಸ್ತುತಪಡಿಸುವಂತಹ ಕಲಾಕುಸುಮಗಳನ್ನು ನಿಮ್ಮ ಮುಂದೆ ಈಗ ಪರಿಚಯಿಸಲಿದೆ. ತಿರುಪತಿನ ಅಗ್ರವಾಣಿ ಭಾಗವತರಾದಂತಹ ಶ್ರೀಯುತ ಬಲಿಮ ನಾರಾಯಣ ಭಾಗವತರು, ಎಡಗಡೆಯಲ್ಲಿ ಭಾಗವತರ ಸಾಲಿನಲ್ಲಿ ಮೊದಲು ಕುಳಿತುಕೊಂಡವರು ಶ್ರೀಯುತ ಬಲಿಮ ನಾರಾಯಣ ಭಾಗವತರು. ಅವರು ತಂದೆಯಾದಂತಹ ಶ್ರೀ ದಿವಂಗತ ಬಲಿಮ ಮಾಧವ ಭಟ್ಟ ಹಾಗೂ ಅಜ್ಜ ದಿವಂಗತ ಬಲಿಮ ನಾರಾಯಣ ಭಾಗವತ ಯಕ್ಷಗಾನದ ಕ್ಷೇತ್ರದಲ್ಲಿ ಅಜ್ಜರಿಬ್ಬರಿಗೆ ಪ್ರಸಿದ್ಧರು. ಅವರಿಂದ ಭಾಗವತಿಕೆಯನ್ನು ಕಲಿತುಕೊಂಡು ಸುಮಾರು 48 ವರ್ಷಗಳ ಕಾಲ ಯಕ್ಷಗಾನ ಮೇಳದ ತಿರುಗಾಟವನ್ನು ನಡೆಸಿ 60 ವರ್ಷಗಳಿಂದ ಯಕ್ಷಗಾನದ ಸೇವೆಯಲ್ಲಿ ಯಕ್ಷಮಾತೆ ಸೇವೆಯಲ್ಲಿ ತೊಡಗಿಕೊಂಡವರು ಸಂಪೂರ್ಣವಾಗಿ ಯಕ್ಷಗಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಯಕ್ಷಗಾನದ ನಡೆದಾಡುವಂತಹ ವಿಶ್ವಕೋಶ ಗುರುತಿಸಬಹುದು ಅಂತಹ ಅಗ್ರಮಾನ್ಯರಾದಂತಹ ಬಲಿಮ ನಾರಾಯಣ ಭಾಗವತರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದೆ. ಇನ್ನೊಬ್ಬರು ಶ್ರೀ ಧರ್ಮಸ್ಥಳ ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಈಗಲೂ ಸೇವೆ ಸಲ್ಲಿಸುತ್ತಿದ್ದಾರೆ ಶ್ರೀಯುತ ಪುತ್ತಿ ರಘುರಾಮಗಳು. ತಂದೆ ದಿವಂಗತ ರಾಮಕೃಷ್ಣ ಜೋಯಿಸರು ಇವರ ಹಾಗೂ ಮವರು ಕಿಟ್ಟಣ ಭಾಗವತರಿಂದ ಮದ್ದಳೆಗಾರಿಕೆಯನ್ನು ಚಂದ್ಯವಾದವನ್ನು ಕಲಿಸಿಕೊಂಡು ತಂದೆಯವರ ಆಶೀರ್ವಾದದಿಂದ ಯಕ್ಷಮಾತೆ ಕಲಾ ಸೇವೆಗೆ ತೊಡಗಿಕೊಂಡವರು. ವಸ್ತುತ B.Com ಪದವೀಧರರಾದಂಥ ಇವರು ಆಕಸ್ಮಿಕವಾಗಿ ಯಕ್ಷಗಾನವನ್ನು ಪ್ರವೇಶಿಸಿದವರು. ಅನಂತರ ಯಕ್ಷಗಾನದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಕಡತೋಕ ಮಂಜುನಾಥ ಭಾಗವತ ಮೊದಲಾದ ಹಿರಿಯರ ಮಾರ್ಗದರ್ಶನವನ್ನು ಪಡೆದಂತಹ ಶ್ರೀಯುತ ಪುತ್ತಿ ರಘುರಾಮಗಳು ಅಭಿಜಾತವಾದ ಪ್ರತಿಭೆ ಮತ್ತು ಪರಂಪರೆ ಹಿನ್ನೆಲೆ ಇದೆರಡನ್ನೂ ಕೂಡ ಮೈಗೂಡಿಸಿಕೊಂಡಂತಹ ಒಂದು ಉತ್ಕೃಷ್ಟವಾದ ಯಕ್ಷಗಾನದ ಪ್ರತಿನಿಧಿಯಾಗಿ ರೂಪುಗೊಂಡವರು ಅಂತಹ ಪುತ್ರಿ ರಘುರಾಮಗಳನ್ನ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಿದೆ. ಬಡಗುತಿಟ್ಟಿನ ಸಂಪ್ರದಾಯದ ಭಾಗವತಿಕೆ ಒಬ್ಬ ಪ್ರತಿನಿಧಿ ಶ್ರೀಯುತ ಕೀರ್ತಿ ಹೆಗಡೆಯವರು. ಉಪ್ಪೂರ ಭಾಗವತರೇ ಪ್ರಸಿದ್ಧರು ದಿವಂಗತ ನಾರಾಯಣ ಉಪ್ಪೂರನವರು. ಅವರ ಜೊತೆಯಲ್ಲಿ ಯಕ್ಷಗಾನದ ಕಲಿಕೆಯನ್ನು ಮುಗಿಸಿದಂಥ ಇವರು ಹಂಗಾರಗಟ್ಟೆ ಯಕ್ಷಗಾನ ಕಲಾಕೇಂದ್ರದಲ್ಲಿ ಆಚಾರ್ಯರಾಗಿ ಸುಮಾರು 15 ವರ್ಷಗಳ ಕಾಲ ಹಾಗೂ 5 ವರ್ಷಗಳಿಂದ ಮಂದಾರ ಯಕ್ಷಗಾನ ಕಲಾಕೇಂದ್ರದಲ್ಲಿ ಆಚಾರ್ಯರಾಗಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಸುಮಾರು 33 ವರ್ಷಗಳಿಂದ ಯಕ್ಷಗಾನದ ಮೇಳಗಳ ಮಂದಾರತಿ ಶಿರಸಿ ಮೊದಲಾದ ಮೇಳಗಳಲ್ಲಿ ತಿರುಗಾಟವನ್ನು ಪೂರೈಸಿದ್ದಲ್ಲದೆ ಇವರು ತಮ್ಮ ಕಲಾ ಸೇವೆಗಾಗಿ ಉಡುಪಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತಾರೆ. ಇನ್ನೊಬ್ಬರು ಭಾಗವತರು ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತರು ಪರಮೇಶ್ವರ ನಾಯಕ ಕಾನಗೋಡು KP ಹೆಗಡೆಯವರಲ್ಲಿ ಹಂಗಾರಗಟ್ಟೆ ಯಕ್ಷಗಾನ ಕಲಾಕೇಂದ್ರದಲ್ಲಿ ಯಕ್ಷಗಾನವನ್ನು ಕಲಿತ ಇವರು ಶಿರಸಿ, ಅಮೃತೇಶ್ವರಿ, ಬಗ್ವಾಡಿ, ಮಡಾಮಕ್ಕಿ ಮುಂತಾದ ಮೇಳಗಳಲ್ಲಿ ತಿರುಗಾಟವನ್ನು ನಡೆಸಿ ಪ್ರಸ್ತುತ ಮಂದಾರ್ತಿ ಮೇಳದಲ್ಲಿ ಪ್ರಧಾನ ಭಾಗವತರಾಗಿದ್ದಾರೆ. ಸುಮಾರು 18 ವರ್ಷಗಳ ಕಾಲ ಯಕ್ಷಮಾತೆ ಕಲಾ ಸೇವೆಯನ್ನು ಮಾಡಿದ್ದಾರೆ. ಕೃಷ್ಣಯ್ಯ ಆಚಾರ್ಯ ವಿಕಲಕಟ್ಟೆ ಇವರು ಬಡಗುತಿಟ್ಟಿನ ಪ್ರಸಿದ್ಧ ಹಿಮ್ಮೇಳ ಚಂದ್ರ ಮತ್ತು ಮದ್ದಳೆ ಎರಡನ್ನೂ ನಡೆಸುವಂತಹ ಸಮರ್ಥಕರಾಗಿದ್ದಾರೆ. ಇವರು ನಾರಾಯಣ ಕೊಕ್ಕೂರ ಅವರಿಂದ ಹಾಗೂ ದುರ್ಗಪ್ಪ ಗುಡಿಗಾರರಿಂದ ಯಕ್ಷಗಾನದ ಶಿಕ್ಷಣವನ್ನು ಪಡೆದುಕೊಂಡು ಸಾಲಿಗ್ರಾಮ, ಅಮೃತೇಶ್ವರಿ, ಕಮಲಶಿಲೆ, ಮಂದಾರ್ತಿ ಮೊದಲಾದ ಮೇಳಗಳಲ್ಲಿ ಸುಮಾರು 10 ವರ್ಷಗಳ ತಿರುಗಾಟವನ್ನು ನಡೆಸಿರುತ್ತಾರೆ. ಪ್ರಸ್ತುತ ಮಂದಾರ್ತಿ ಯಕ್ಷಗಾನ ಕಲಾಕೇಂದ್ರದಲ್ಲಿ ಗುರುಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಇನ್ನೊಬ್ಬರು ಶಶಿಕುಮಾರ್ ಆಚಾರ್ಯ ಬೆಳ್ಕಡೆ, ಇವರು ರತ್ನಾಕರ ಆಚಾರ್ಯ ಸಂತೆಗಟ್ಟೆ ಇವರಲ್ಲಿ ಯಕ್ಷಗಾನದ ಶಿಕ್ಷಣವನ್ನು ಪಡೆದಿರುತ್ತಾರೆ. ಯಕ್ಷಗಾನದ ಹವ್ಯಾಸಿ ಮೊದಲಿಗಾರರಾಗಿರುವ ಇವರು 18 ವರ್ಷಗಳಿಂದ ಯಕ್ಷಗಾನದ ತಿರುಗಾಟದಲ್ಲಿ ಪ್ರಸಿದ್ಧ ಮೇಳಗಳಿಗೆ ಅನಿವಾರ್ಯ ಕಲಾವಿದರಾಗಿ, ಅಂದರೆ ಇನ್ನೊಬ್ಬರ ಅನುಪಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಬ್ಬ ಅಪರೂಪದ ಕಲಾವಿದರಾಗಿದ್ದಾರೆ, ಉತ್ತಮ ಮೊದಲಿಗಾರರು. ಇನ್ನು ತೆಂಕುತಿಟ್ಟಿನ ಮೊದಲಿಗಾರರಾಗಿರುವಂತಹ ಶ್ರೀ ಪದ್ಮನಾಭ ಉಪಾಧ್ಯಾಯ ಇವರು ದಿವಂಗತ ನೀಡಿದ ನರಸಿಂಹ ಭಟ್ಟರಿಂದ ಯಕ್ಷಗಾನದ ಮೊದಲಿಗಾರಿಕೆಯನ್ನು, ಚೆಂಡೆವಾದನವನ್ನು ಹಾಗೂ ಭಾಗವತಿಕೆಯನ್ನು ಕೂಡ ಕಲಿತುಕೊಂಡವರು. ತೆಂಕು ಮತ್ತು ಬಡಗು ಮೊದಲವಾದವನ್ನು ಕೂಡ ತಿಳಿದವರು. ಶ್ರೀಯುತರು 86ನೇ ಇಸವಿಯಿಂದ ತಿರುಗಾಟವನ್ನು ಆರಂಭಿಸಿದವರು. ಸುಮಾರು 25 ವರ್ಷಗಳ ಯಕ್ಷಗಾನದ ಮೇಳ ತಿರುಗಾಟವನ್ನು ಅನುಭವಿಸಿರುತ್ತಾರೆ. ಮೋಹನ್ ವೈಪುಟ್ಟಾಯ, ಮಾಂಬರಿ ಸುಬ್ರಹ್ಮಣ್ಯ ಭಟ್, ಗೋಪಾಲಕೃಷ್ಣ ಕುರು ಹಾಗೂ ದಿವಾಣ ಬಿ ಭಟ್ ಇವರಲ್ಲಿ ಹೆಚ್ಚಿನ ಯಕ್ಷಗಾನದ ಶಿಕ್ಷಣವನ್ನು ಪಡೆದಿರುತ್ತಾರೆ. ಪ್ರಸ್ತುತ ಹೊಸನಗರ ಮೇಳದಲ್ಲಿ ಮೊದಲಿಗಾರರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಇನ್ನೊಬ್ಬರು ತೆಂಕುತಿಟ್ಟಿನ ಚೆಂಡೆವಾದಕರು ಶ್ರೀಯುತ ಚಂದ್ರಶೇಖರ ಭಟ್ಟ ಕೊಂಕಣ ಇವರು. ಹರಿನಾರಾಯಣ ಬೈಪಟ್ಟಾಯರಲ್ಲಿ ಚೆಂಡೆ ಮೊದಲವಾದವನ್ನು ಕಲಿತುಕೊಂಡ ಇವರು ಪ್ರಸ್ತುತ ಹವ್ಯಾಸಿ ಯಕ್ಷಗಾನ ಕಲಾವಿದರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸುಮಾರು 12 ವರ್ಷಗಳ ಕಾಲ ಕಟ್ಟಿಗೆ ಮೇಳ ಒಂದರಲ್ಲೇ ತಿರುಗಾಟ ನಡೆಸಿದಂಥ ಇವರು ಪಿರ್ವಾಯಿ ನಾರಾಯಣ ಭಟ್ಟ, ಬೊಟ್ಟಿಗೆರೆ ಪುರುಷೋತ್ತಮ ಪುಂಜ, ಮೋಹನ ಶೆಟ್ಟಿಗಾರ, ಬಲಿಪ ಇವರ ಮಾರ್ಗದರ್ಶನವನ್ನು ಪಡೆದು ರೂಪುಗೊಂಡಂತಹ ಒಬ್ಬ ಕಲಾವಿದ. ಪ್ರಸ್ತುತ ಯಕ್ಷ ಗಾಯನ ಸೌರಭ ಎನ್ನುವಂತಹ ಕಾರ್ಯಕ್ರಮವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಮೊದಲಿಗೆ ಗಣಪತಿಯ ಸ್ತುತಿ, ಮೊದಲಿನ ಇದನ್ನ ಬಲಿಪರು ಆರಂಭಿಸುತ್ತಿದ್ದಾರೆ, ಮತ್ತೆ ಇದರ ಭಾಗವನ್ನು ಮುಂದುವರಿಸಿದ್ದಾರೆ. ಬಲಿಪರು ಕಾರ್ಯಕ್ರಮವನ್ನು ಆರಂಭಿಸಿಕೊಳ್ಬೇಕು ಅಂತ ಕೇಳಿದ್ದಾರೆ.